ದೇಶದಲ್ಲಿ ಒಬ್ಬ ಶಾಸಕರಾಗಿದ್ದಂತವರು 25,000 ಬಡವರಿಗೆ ಸೈಟ್ ಕೊಟ್ಟಿರುವಂತ ಉದಾಹರಣೆ ನಾನು ನೋಡಿಲ್ಲ. ಅದರ ಹಿಂದೆ ಎಷ್ಟು ಕೃಷಿ ಇರುತ್ತೆ ಅಂತ ಒಂದ್ಸಲಿ ತಾವು ವಿಚಾರ ಮಾಡಿ. ಮಾನ್ಯ ಅಶೋಕ್ ಅಣ್ಣವರು ಕಂದಾಯ ಸಚಿವರು, ಅವರಿಗೆ ಎಷ್ಟು ಸಲಿ 2, 3, 4 ಸಲಿ ಫೈಲ್ಸ್ ಬೇರೆ ಬೇರೆ ಜಮೀನುಗಳದು, ಪ್ರಧಾನ ಕಾರ್ಯದರ್ಶಿಗಳ ಕಂದಾಯ, ಅವರಿಗೆಲ್ಲ ಕೂಡ ಅದನ್ನ ಆ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕ್ಯಾಬಿನೆಟ್ಗೆ ತಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ. ಆ 750 ಎಕರೆ ಮಂಜೂರಾಗಿ ಇವತ್ತು ಹಕ್ಕು ಪತ್ರಗಳನ್ನ ಕೂಡ ಮಾಡಿದ್ರು ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದರಲ್ಲಿ ಏನಿದೆ ಅಂದ್ರೆ ಆ ಹಕ್ಕು ಪತ್ರದ ಒಂದು ಮುಖಪುಟದಲ್ಲಿ ಬಸವರಾಜ ಬೊಮ್ಮಾಯಿರವರ ಒಂದು ಭಾವಚಿತ್ರ ಇದೆ, ಹೌಸಿಂಗ್ ಮಿನಿಸ್ಟರ್ ಆಗಿ ವಿ ಸೋಮಣ್ಣವ್ರ ಭಾವಚಿತ್ರ ಇದೆ, ಬಹುಶಃ ಕಂದಾಯ ಸಚಿವರು ಆಗಿದ್ದಂತ ಜಮೀನು ಮಂಜೂರು ಮಾಡಿಕೊಟ್ಟಂತ ಅಶೋಕ್ ಅಣ್ಣವರು ಭಾವಚಿತ್ರ ಇರಬಹುದು, ಅವತ್ತಿನ ಶಾಸಕ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿ ಈ ಜಮೀನನ್ನ ಎಲ್ಲ ಮಾಡಿಸ್ಕೊಟ್ಟಿರುವಂತ ನನ್ನ ಭಾವಚಿತ್ರ ಇರ್ಬೋದು. ಇಷ್ಟೇ. ಇದು ಸರಿ ಇಲ್ವಂತಿ. ಈಗೆಲ್ಲ ಪತ್ರ ಬರೆದವರು ಜಿಲ್ಲಾಧಿಕಾರಿಗಳು. ನಾನು ಅದನ್ನೇ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ದೇನೆ. ಒಂದ್ ದಿವಸ ಸದನ ನಡೀದೇ ಇದ್ರು ಪರವಾಗಿಲ್ಲ, ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಇದು ಕೆಟ್ಟ ಸಂಪ್ರದಾಯ. ಏನು ನಮ್ಮ ಸರ್ಕಾರದಲ್ಲಿ ಮಾಡಿರುವಂತದ್ದನ್ನ ನಿಮ್ ಸರ್ಕಾರ ಬಂದ್ ಕೂಡಲೇ ಫೋಟೋ ಚೇಂಜ್ ಮಾಡದ? ನಿಮ್ ಯೋಗ್ಯತೆ ಇದ್ರೆ ಇಡೀ ರಾಜ್ಯದ ಉದ್ದಗಲಕ್ಕೂ ಪ್ರತಿ ಕ್ಷೇತ್ರದಲ್ಲಿ 25,000 ಸೈಟ್ ಕೊಟ್ಟು ನೀವು ಗಂಡಸರು ನಿಮ್ಗೂ ಸರ್ಕಾರ ಮಾಡ್ಲಿಕ್ಕೆ ಆಗುತ್ತೆ ಅಂತ ತೋರಿಸ್ಬೇಕು. ಅದು ಚಾಲೆಂಜ್. ಅಂದ್ರೆ ನಾವು ಮಾಡಿರೋ ಯೋಜನೆಗಳಿಗೆ ನಿಮ್ ಫೋಟೋ ಹಾಕ್ಸ್ಕೊಳ್ತೀರಲ್ಲ, ಹಾಕ್ಸ್ಕೋಬೇಕು ಅಂತ ಯೋಚನೆ ಬಂದಿದೆಯಲ್ಲ, ಅದಕ್ಕೋಸ್ಕರ